ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ನಿಮ್ಗೆ ಇಂಪಾರ್ಟೆಂಟು ಈಗ ಏನಂತಂದರೆ ಅಪ್ಡೇಟ್ ಬಗ್ಗೆ ರಿಸಲ್ಟ್ ಅಪ್ಡೇಟು. ವೇಟ್ ಮಾಡ್ತಾಯಿದ್ರೆ ವೇಟ್ ಈಸ್ ಓವರ್ ಅಂತ ಹೇಳ್ಬೋದು ಸೆಕೆಂಡ್ ರೌಂಡ್ದು. ಏನೇನಂತ ಇಷ್ಟೆಲ್ಲ ನೋಡೋ ಮೊದಲು ನಾನು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕೇದಲ್ಲಿ ಓದಿದ್ದೀನಿ, ಪ್ರವೇಶ ಕ್ಲಿಕ್ ಮಾಡ್ಕೊಂಡು ಮೊದಲು UG ನೀಟ್ ನೋಡೋಣಂತೆ. UG ನೀಟಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. UG ನೀಟ್ 2026 ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಕೊಟ್ಟವ್ರೆ. ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಮೆಡಿಕಲ್ ಆ್ಯಂಡ್ ಡೆಂಟಲ್ ಎರಡೂ ಕೂಡ ಕಾಣಿಸ್ತಿದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ನೀವು PDF ಥ್ರೋ ನೋಡ್ಕೋಬೋದು. ಓಕೆ, ನೀವು ಚೆಕ್ಔಟ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಸಿಂಪಲಾಗಿ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೀವು ಏನಾದ್ರ ಬಗ್ಗೆ ಕೆಲವೊಂದಿಷ್ಟು ಟಿಪ್ಪಣಿ ಕೊಟ್ಟಿದ್ದಾರೆ ಇಬ್ಬರಿಗೂ ಕೂಡ, KCET ಆ್ಯಂಡ್ ನೀಟ್ ಇಬ್ಬರು ಕೂಡ ಇದೆ, ಇಬ್ಬರು ಕೂಡ ಓದ್ತೀನಿ. ಓಕೆ, ಮೆಡಿಕಲ್ ಆ್ಯಂಡ್ ಡೆಂಟಲ್ ಇಬ್ಬರು ಕೂಡ ಇದೆ. ಆ್ಯಂಡ್ ತಾತ್ಕಾಲಿಕ ಈಗೇನು ರಿಸಲ್ಟ್ ಬಿಟ್ಟರು ಅದ್ರ ಸೀಟ್ ಮೆಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಆ್ಯಂಡ್ ಅದು ಇದು ನೀಟ್ ಸ್ಟೂಡೆಂಟ್ಗೆ ಆಯಿತು. ಆ್ಯಂಡ್ ಅದೇ ರೀತಿ ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET ಕ್ಲಿಕ್ ಮಾಡ್ಕೊಳ್ಳೋಣಂತೆ. ಇವ್ರದ್ದು ಬಗ್ಗೆ ನೋಡಿ, ರಿಸಲ್ಟ್ ಲಿಂಕ್ ನೋಡಿದರೆ ಕಾಣಿಸ್ತಾ ಇಲ್ಲ. ಅಪ್ಡೇಟ್ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟೊತ್ತಿನ ನಾನು ವೀಡಿಯೋ ನೋಡ್ತಾ ಇರುವಾಗ ಇಷ್ಟೊತ್ತಿಗೆ ಅಪ್ಡೇಟ್ ಆಗಿರ್ತದೆ. ಹೋಗ್ಬಿಟ್ಟು ನೀವು ಲಿಂಕ್ ಥ್ರೋ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು. ಲಿಂಕ್ ಬೇಕಲ್ವಾ ನಿಮಗೆ? ಡೈರೆಕ್ಟ್ ಲಿಂಕ್ನ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಚಾನಲ್ಸ್ಗೆ ಹಾಕಿರ್ತೀನಿ. ಹೋಗ್ಬಿಟ್ಟು ಡೈರೆಕ್ಟ್ ಲಿಂಕ್ ಥ್ರೋ ನೀವು ವಾಟ್ಸಪ್ ಗ್ರೂಪ್ ಜಾಯ್ನ್ ಆದರೆ ಲಿಂಕ್ನ ಡೈರೆಕ್ಟಾಗಿ ಸೆಂಡ್ ಮಾಡ್ತೇನೆ ಅಂತ ಅಲ್ಲಿಂದ ನೀವು ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಈ ಟಿಪ್ಪಣಿಯಲ್ಲಿ ಏನು ಕೊಟ್ಟವ್ರೆ? ಇಬ್ಬರು ಕೂಡ ಕೊಟ್ಟವ್ರೆ. KCET ಸ್ಟೂಡೆಂಟ್ ಕೂಡ ಕೊಟ್ಟವ್ರೆ, ನೀಟ್ ಸ್ಟೂಡೆಂಟು ಕೂಡ ಕೊಟ್ಟವ್ರೆ. ಏನು ಕೊಟ್ಟವ್ರೆ ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡೋದಂತಂದರೆ ಟಿಪ್ಪಣಿ ಅಂತ ಕಾಣಿಸ್ತಿದೆ ನೋಡಿ. ಆ ಟಿಪ್ಪಣಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ತೀನಿ. ಏನು ಕೊಟ್ಟಿದ್ದಾರೆ ನೋಡಿ, ತಾತ್ಕಾಲಿಕ ಫಲಿತಾಂಶ ಟಿಪ್ಪಣಿ ಅಂತ ಬಂದುಬಿಟ್ಟು UGCET 2026 ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BS ನರ್ಸಿಂಗ್, B.Pharma, ಫಾರ್ಮಡಿ, BPT, BPO, AHS ಎರಡನೇ ಸೆಕೆಂಡ್ ರೌಂಡು. ಆ್ಯಂಡ್ ಹಾಗೂ KCET ಜೊತೆಗೆ ಹಾಗೂ UG ನೀಟ್ 2026 ವೈದ್ಯಕೀಯ, ದಂತ ವೈದ್ಯಕೀಯ ಕೋರ್ಸ್ಗಳ ಮೊದಲನೇ ಸುತ್ತು ಹೌದಲ್ವಾ? ನೀಟ್ದು ಫಸ್ಟ್ನೇ ರೌಂಡು ಆ್ಯಂಡ್ KCET ಸೆಕೆಂಡ್ ರೌಂಡು. ಏನು ಕೊಟ್ಟಿದ್ದಾರೆ ಪಾಯಿಂಟ್ ಓದೋಣಂತೆ. UGCET 2026 ಎರಡನೇ ಸುತ್ತಿನ ನೀಟ್ ಆ್ಯಂಡ್ ಎರಡನೇ ಸುತ್ತಿನ ಅಂದರೆ UGCET ಎರಡನೇ ಸುತ್ತಿನ ಆ್ಯಂಡ್ UG ನೀಟ್ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯನ್ನು ನಿಯಮಾನುಸಾರ ಕೈಗೊಂಡು ತಾತ್ಕಾಲಿಕ ನೋಡಿ ಪ್ರೊವಿಷನಲ್ ಸೀಟು ಹಂಚಿಕೆ ಫಲಿತಾಂಶವನ್ನು 23/8/2026 ಪ್ರಕಟಿಸಿದೆ. ಅಂದರೆ ಈ ರಿಸಲ್ಟ್ ಅಂದ್ರೆ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಸಂಡೇ ಬರುತ್ತೆ ಇಲ್ಲ ಅಂತ ಡೌಟ್ನಲ್ಲಿ ಇದ್ವಿ. ಕೇಳಿದವರು ಸಂಡೇನೂ ಕೂಡ ಆ್ಯಕ್ಟಿವ್ ಇರ್ತಾರೆ ಅನ್ನೋಕ್ಕೆ ಇವತ್ತೇ ಎಕ್ಸಾಂಪಲ್ ಇದೆ ನಿಮಗೆ. ಓಕೆ, ಫಲಿತಾಂಶ ಪರಿಶೀಲನೆಯ ನಂತರ ಅಭ್ಯರ್ಥಿಯು ತಾತ್ಕಾಲಿಕವಾಗಿ ಹಂಚಿಕೆಯಾದ ಕಾಲೇಜಿಗೆ ವರದಿ ಮಾಡೋಂಗಿಲ್ಲ. ಅಂದರೆ ಕಾಲೇಜ್ ಸಿಕ್ಬಿಡ್ತು ಅಂತಂದು ಹೋಗಿ ನೀವು ಅಡ್ಮಿಷನ್ ಆಗೋಂಗಿಲ್ಲ. ಫಸ್ಟ್ನೇ ಪಾಯಿಂಟೇ ಇದು. ನಿಮಗೆ KCET ಅಥವಾ ನೀಟಲ್ಲಿ ಯಾವುದಾದ್ರೂ ಒಂದು ಸೀಟ್ ಸಿಕ್ಕಿರುತ್ತೆ, ಇವಾಗ ಹೋಗಿ ಅಡ್ಮಿಷನ್ ಆಗೋಂಗಿಲ್ಲ. ಯಾಕಂದರೆ ಇದು ತಾತ್ಕಾಲಿಕ ಸೀಟು ಹಂಚಿಕೆ. ಎರಡನೇ ಪಾಯಿಂಟ್ ಏನು ಕೊಟ್ಟವ್ರು ನೋಡಿ, ಪ್ರಕಟಿಸಲಾದ ತಾತ್ಕಾಲಿಕ ಫಲಿತಾಂಶ ಕುರಿತು ನಿರ್ದಿಷ್ಟ ಆಕ್ಷೇಪಣೆಗಳು ಇದ್ದಲ್ಲಿ, ಅಂದರೆ ಕಟ್ ಆಫ್ ನೋಡ್ಕೊಳ್ಳಿ. ಕಟ್ ಆಫ್ಗಳನ್ನ ಎಲ್ಲ ಕೂಡ ನೀಟಾಗಿ ನೋಡಿಕೊಂಡು ನಿಮ್ಗೆ ಅದರಲ್ಲಿ ಏನಾದರೂ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ನಿಮಗಿಂತೂ ಒಳ್ಳೆ ರ್ಯಾಂಕ್ ಇರೋರು ಬೇರೆಗೂ ಸಿಕ್ಕಿತ್ತು, ನಿಮ್ಮ ಕ್ಯಾಟಗರಿ ಸ್ಟೂಡೆಂಟ್ಗೆ ನಿಮ್ಮ ಸೇಮ್ ಟು ಸೇಮ್ ಇದ್ದರು, ನಿಮಗಿಂತೂ ಚೆನ್ನಾಗಿರೋ ಅಂದರೆ ನಿಮಗಿಂತೂ ಚೆನ್ನಾಗಿ ಇಲ್ಲದೇ ಇರೋರಿಗೆ ಸಿಕ್ಕಿದೆ, ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಬೇಗನೆ ಹೋಗ್ಬಿಟ್ಟು ಏನು ಮಾಡಬೇಕಂದ್ರೆ 24/8/2026 ಸಾಯಂಕಾಲ 4 ಗಂಟೆ ಒಳಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿ. ಅಂದರೆ ನಾಳೆ ನೀವು 4 ಗಂಟೆ ಒಳಗಡೆ ಏನು ಮಾಡಬೇಕಾಗ್ತದೆ ಅಂತಂದರೆ ಕೇಗಿಲ್ ಒಂದು ಮೇಲ್ ಕಾಣಿಸ್ತದ ವಿತ್ ಡಾಕ್ಯುಮೆಂಟ್ ಸಹಿತ, ಅಂದರೆ ವಿತ್ ಆಧಾರ ಸಹಿತ ಇಲ್ಲಿ ಏನು ಮಾಡಿದ್ರು ಅದ್ರ ಥ್ರೋ ಏನು ಮಾಡಬೇಕಾಗ್ತದೆ, ಮೇಲ್ ಮಾಡಬೇಕು. ಮೇಲ್ ಇಲ್ಲಿ ಕೊಟ್ಟಿದ್ದಾರೆ, ಸಿಂಪಲ್ಲಾಗಿ ಟೈಪ್ ಬೇಕಾದ್ರೆ ಟೆಸ್ಟ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ಳಿ. ಇದಕ್ಕೆ ಮಾಡೋದು ನೀವು ಅಂದರೆ ನಿಮಗೆ ವಿತ್ ಡಾಕ್ಯುಮೆಂಟ್ಸ್ ವಿತ್ ಏನು ರೀಸನ್ನು ಆಧಾರ ಸಹಿತ ಏನು ಮಾಡಬೇಕಂದ್ರೆ ಅಪ್ಲೋಡ್ ಮಾಡಬೇಕಾಗ್ತದೆ. ನೆಕ್ಸ್ಟು ಆಯ್ಕೆಗಳನ್ನು ನಮೂದಿಸಿದ ಕಾರಣ ಸೀಟು ಹಂಚಿಕೆ ಆಗಿಲ್ಲ ಅಂತ ಆಕ್ಷೇಪಣೆಗಳು ಸಲ್ಲಿಸಬಾರದು. ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ನನಗೂ ಕೂಡ ಸೀಟ್ ಸಿಕ್ಕಿಲ್ಲ, ಈ ರೀತಿ ನೀವೇನಂತಂದರೆ ಕಂಪ್ಲೇಂಟ್ ಮಾಡೋಂಗಿಲ್ಲ. ಓಕೆ, ಅಂದರೆ ಈ ಹಂತದಲ್ಲಿ ಆಯ್ಕೆಗಳ ಬದಲಾವಣೆಗೆ ಅನುಮತಿಸಲಾಗುವುದಿಲ್ಲ. ಅಂತಂದರೆ ಇವಾಗ ನೀವು ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡ್ಕೋಬಾರ್ದು. ನಾನು ಆಪ್ಷನ್ ಎಂಟ್ರಿ ಮಾಡಿಲ್ಲ, ನಂಗೆ ಅಲಾಟ್ಮೆಂಟ್ ಮಾಡಿಲ್ಲ ಅಂತ ಅನ್ನೋಂಗಿಲ್ಲ. ಯಾಕಂದರೆ ಟೈಮ್ ಸಫಿಷಿಯೆಂಟಾಗಿ ಕೊಟ್ಟಿದ್ದರೂ ನೀವು ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ. ಓಕೆ ಸರಿ, ನೆಕ್ಸ್ಟು ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ UGCET 2026 ಎರಡನೇ ಸುತ್ತಿನ ಹಾಗೂ UG ನೀಟ್ 2026 ಮೊದಲನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶಗಳನ್ನು ಪ್ರಕಟಿಸ್ತಾರೆ. ಅಂದರೆ ನಾಳೆ ನೀವು 4 ಗಂಟೆವರೆಗೂ ಕೂಡ ಏನೇನೆಲ್ಲ ಕಂಪ್ಲೇಂಟ್ಸ್ಗಳನ್ನ ಸಲ್ಲಿಸ್ತಿರೋ ಅದನ್ನೆಲ್ಲನೂ ಕೂಡ ಪರಿಶೀಲಿಸಿ ಫೈನಲ್ ರಿಸಲ್ಟ್ನ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿದ್ರೆ. ಅಂದರೆ ಮೇ ಬಿ ನಾಳೆ ಸಾಯಂಕಾಲ ಇಲ್ಲ ಅಂತಂದರೆ 25ಕ್ಕೆ ರಿಸಲ್ಟ್ ಪಬ್ಲಿಷ್ ಆಗುತ್ತೆ. ಅಂದರೆ 24 ಸಾಯಂಕಾಲ ಅನ್ನೋ ಬದಲು ಅಥವಾ ರಾತ್ರಿ ಆಗ್ಬೋದು. 24 ರಾತ್ರಿ ಟೈಮ್ ನಿಮ್ಮ ರಿಸಲ್ಟ್ ಬರ್ಬೋದು, ಇಲ್ಲ 25ಕ್ಕೆ ರಿಸಲ್ಟ್ ಬರುತ್ತೆ. ವೆಬ್ಸೈಟ್ನಲ್ಲಿ ಸೀಟು ಹಂಚಿಕೆ ಕುರಿತು ಕಾಣಿಸಿಕೊಳ್ಳುವ ಸೂಚನೆಗಳನ್ನು, ಅಧಿಸೂಚನೆಗಳು ಮತ್ತು ಪ್ರಕಟಣೆಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಿದ ಕಾರಣ ಉಂಟಾಗುವ ಯಾವುದೇ ಕ್ರಮ ಅಥವಾ ಪರಿಣಾಮಗಳಿಗೆ KA ಜವಾಬ್ದಾರಾಗಿರುವುದಿಲ್ಲ. ಅಭ್ಯರ್ಥಿಗಳು KA ವೆಬ್ಸೈಟ್ಗೆ ಆಗಿಂದಾಗೆ ನವೀಕರಣಗಳಿಗೆ ಭೇಟಿಗಳನ್ನು ನೀಡುತ್ತಿರಬೇಕು.
ಸೊ ಹಂಗಾಗಿ ಕೆದವರು ಹೇಳ್ತಕ್ಕಂಥ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋಅಪ್ಗಳನ್ನು ಮಾಡ್ತಾ ಇರಬೇಕು ಆ್ಯಂಡ್ ಕೆಲವೊಂದಿಷ್ಟು ನೋಟಿಫಿಕೇಶನ್ ಕೂಡ ನೋಡ್ತಾ ಇರಬೇಕು. ನಿಮಗೆ ಎವ್ರಿ ಟೈಮ್ ನಿಮಗೆ ನೋಡಿಬಿಟ್ಟು ಅರ್ಥ ಆಗಲ್ಲ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಾಟ್ಸಪ್ ಗ್ರೂಪ್ ಆ್ಯಂಡ್ ಚಾನಲ್ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಹೇಳ್ತಾ ಇರ್ತೀವಿ ಅಂತ ಏನೇನು ಮಾಡಬೇಕಂತ. ಸೊ ಸಿಂಪಲ್ ಸಮ್ರಿ ಆಫ್ ದಿಸ್ ವಿಡಿಯೋ ರಿಸಲ್ಟ್ ಬಿಟ್ಟಿದ್ದಾರೆ ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಇದು ರಿಸಲ್ಟ್ ಫೈನಲ್ ಅಲ್ಲ, ತಾತ್ಕಾಲಿಕ. ಫೈನಲ್ ರಿಸಲ್ಟ್ ಏನು ಮಾಡ್ತಾರೆ ನಾಳೆ ನಿಮ್ಗೆ ಸಾಯಂಕಾಲ ತನಕ ಏನೇನೆಲ್ಲ ಕಂಪ್ಲೇಂಟ್ಸ್ಗಳು ಸಲ್ಲಿಸ್ತಿರೋ ಅಂದರೆ ನೀವು ಸಲ್ಲಿಸಿದ್ರು ಕೂಡ ಬೇರೆಯವ್ರು ಯಾರಾದರೂ ಒಬ್ಬರು ಸಲ್ಲಿಸಿದ್ರು ಸಹಿತ ಅದನ್ನೆಲ್ಲನೂ ಕೂಡ ಸೂಕ್ಷ್ಮವಾಗಿ ನೋಡಿಬಿಟ್ಟು ಫೈನಲ್ ರಿಸಲ್ಟ್ ಅನ್ನೋದು 24 ರಾತ್ರಿ ಅಥವಾ 25ಕ್ಕೆ ನಿಮಗೆ ಪಬ್ಲಿಷ್ ಮಾಡ್ತಾರೆ. ಅದಾದ ನಂತರ ಚಾಯ್ಸ್ ಎಂಟ್ರಿ ಬಗ್ಗೆ ಆ್ಯಂಡ್ ಇನ್ ಡೀಟೇಲ್ಸ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಕಮೆಂಟಲ್ಲಿ ಹಾಕಿ. ಡಾಕ್ಯುಮೆಂಟ್ಸ್ ಬಗ್ಗೆ ಏನೇನೆಲ್ಲ ನೀಟಾಗಿ ಹೇಳ್ತೀನಿ. ಸೆಕೆಂಡ್ ರೌಂಡ್ದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆ್ಯಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ಕೂಡ ಇನ್ನೊಂದು ಟೈಮ್ ನಿಮಗೆ ಹೇಳ್ತೀನಿ ಅಂತೆ. ಥ್ಯಾಂಕ್ ಯು.